ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಎವಿ ವ್ಲಾಗ್ಸ್. ಸೊ ಇವಾಗ ನಾವು ಹಂಗೆ ಫುಡ್ ರಿವ್ಯೂ ಮುಗಿಸ್ಕೊಂಡು ಬರ್ತಾ ಇದ್ವಿ. ಅವಾಗ ಇಲ್ಲಿ ನೋಡಿದ್ವಿ, ಏನ್ ನೋಡಿದ್ವಿ? ಶುಗರ್ ಕೇನ್ ಜ್ಯೂಸ್. ಇಲ್ಲಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ, ಅದಕ್ಕೋಸ್ಕರ ಕುಡಿಯೋಣ ಅಂತ ಬಂದಿದೀವಿ. ಸೊ ಓಕೆ, ಈಗ ಎಲ್ಲ ಅಲ್ಲಿ ಕುತ್ಕೊಂಡು ನೋಡಿ ಹೆಂಗ್ ಮಾತಾಡ್ತವ್ರೆ, ಏನೋ ಮಾತಾಡ್ತವ್ರೆ. ಏನು ಡಿಸ್ಕಷನ್? ದೋಸೆ ತಿಂದಿದ್ದು ಡ್ಯಾಡಿ ಒಂದ್ ದೋಸೆಗೆ ಸಮಾಧಾನ ಆಗ್ಲಿಲ್ಲ, ಎರಡೆರಡು ಹೊಡಿತಲ್ಲ, ಪಾಪದು ಸೇರಿ 2.5 ಹೊಡಿತಲ್ಲ, ಅದಕ್ಕೆ ಅದು ಹೊಟ್ಟೆ ಇನ್ನೂ ತುಂಬಿಲ್ಲ ಅಂತ ಹೇಳ್ತೈತೆ. ಓದೇನಪ್ಪ ಸರ್? ಪ್ಲೇನ್ 1 2 3 4 5. ಓಕೆ, ಇವಾಗ ನಾವು ಶುಗರ್ ಕೇನ್ ಜ್ಯೂಸ್ ನ ಆರ್ಡರ್ ಮಾಡಿದೀವಿ. ಟೇಸ್ಟ್ ಎಲ್ಲ ಒಂದೇ, ಚೆನ್ನಾಗಿರುತ್ತೆ. ಅದಕ್ಕೆ ಸಕ್ಕರೆ ಹಾಕಲ್ಲ, ಏನು ಕೆಲವೊಂದ್ ಕಡೆ ಕಬ್ಬನ ಆರಿಸಿ ತಗೊಂಡ್ಬರ್ತಾರೆ. ಸೊ ಇದು ಒಂದು ಓಕೆ, ವಿಡಿಯೋ ಮಾಡ್ಬಿಡ್ತೀನಿ ಅದು. ಜ್ಯೂಸ್ ತಗೊಂಡಿದೀವಿ. ಜ್ಯೂಸ್ ಅಂದ್ರೆ ಶುಗರ್ ಕೇನ್ ಜ್ಯೂಸ್ ಬಂತು. ಕಾಕ್ಟೈಲ್, ಮಿನಿ ಕಾಕ್ಟೈಲ್. ನಿಜವಾಗ್ಲೂ ತುಂಬಾ ತಿಕ್ಕಾಗಿದೆ ಜ್ಯೂಸ್ ಅಲ್ಲ, ಅದ್ಭುತ. ಲೆಟ್ ಮೀ ಥಿಂಕ್, ನನಗಿಷ್ಟ. ನಿಜವಾಗ್ಲೂ ಬಿಸಿಲಿಗೆ ಕಬ್ಬಿನ ಹಾಲು ತುಂಬಾ ಬಿಸಿಲಂತ ಚಳಿಗಾಲದಲ್ಲಿ ಅಲ್ಲ, ಈಗ ಬಿಸಿಲು. ಇವತ್ತು ಸಾಯಂಕಾಲ ಆದ್ರೆ ಮಾತ್ರ ಚಳಿ ನಮ್ಮ ಬೆಂಗಳೂರು. ಮಧ್ಯಾಹ್ನ ಎಲ್ಲ ಗಾಳಿ ಇರುತ್ತೆ, ಬಟ್ ಬಿಸಿಲು ತುಂಬಾ ಇವತ್ತು. ಅದರಿಂದ ಶೆಕೆ ಆಗ್ತಿತ್ತಲ್ಲ, ಸೊ ಅದಕ್ಕೋಸ್ಕರ ಬಂದು ಕಬ್ಬಿನ ಹಾಲು ಕುಡಿಯೋಣ ಅಂತ ಬಂದ್ವಿ. ಸೊ ಸೋಮವಾರ ಆಯ್ತು ಅಂದ್ರೆ ಹಿಂಗೆ ನಾವು ಎಲ್ಲ ತಿರ್ಗಾಡ್ಕೊಂಡು ಅದು ಇದು ತಿನ್ಕೊಂಡು ಬರ್ತಾ ಇರ್ತೀವಿ. ಸೊ ಅದ್ರಲ್ಲಿ ಇದೊಂದು. ಸೊ ನನ್ಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು, ಚೆನ್ನಾಗಿದೆ. ಈಗ ಬಂದ್ಬಿಟ್ಟು ಸೇಮ್ ದಾವಣಗೆರೆ ಬೆಣ್ಣೆ ದೋಸೆ ತಿನ್ಕೊಂಬಂದ್ವಲ್ಲ, ಅದೇ ಲೈನಲ್ಲಿ ವಾಪಸ್ ಹೋಗ್ತಾ ನಿಮ್ಗೆ ಸಿಗುತ್ತೆ. ನಾವು ಅಣ್ಣ ನೋಡಿ ಡಿಸ್ಟರ್ಬ್ ಮಾಡ್ತಾ ಇರೋದು. ಓಲಿ ನೀನು ಹೇಳ್ಬಿಡ್ರಾಗ ಹೆಂಗಿದೆ? ಮಾತಾಡ್ಬಿಡ. ಚೆನ್ನಾಗಿದೆ, ಕಬ್ನಾಲ್ ಚೆನ್ನಾಗಿದೆ. ಮಾಮೂಲಿ ಕಬ್ನಾಲ್ ತರ ಇರುತ್ತೆ, ಚೆನ್ನಾಗಿದೆ. ಆದ್ರೆ ನಮ್ಮ ಮೈಸೂರಲ್ಲಿ ಇನ್ನೂ ಟೇಸ್ಟ್ ಆಗಿರುತ್ತೆ. ಅಷ್ಟೇ, ಚೆನ್ನಾಗಿದೆ ಅಷ್ಟೇ. ಮೈಸೂರಲ್ಲಿ ಯೂನಿವರ್ಸಿಟಿ ರೋಡಲ್ಲಿ ರೋಡಲ್ಲಿ ಜೈರಾಮ್ ಅಂತ ಅಂದ್ಬಿಟ್ಟು ಕಬ್ನಲ್ಲಿ ನಡೆಸ್ತಾರೆ. ಅವರು ಇದಕ್ಕೆ ನಿಂಬೆಹಣ್ಣು, ಶುಂಠಿ ಮತ್ತೆ ವೆರೈಟಿ ಇದೆಲ್ಲ ಮಾಡಿ ಕಬ್ನಾಲಲ್ಲಿ ಕಾಕ್ಟೈಲ್ ಮಾಡಿ ಕೊಡ್ತಾರೆ. ಒಂದ್ಸರಿ ಅಲ್ಲೂ ಟ್ರೈ ಟ್ರೈ ಮಾಡ್ಬೋದು. ಈ ಸರಿ ಎಲ್ಲ ಲಾಸ್ಟ್ ಕಬ್ನಲ್ಲಿ ಕುಡಿದು ಟೇಸ್ಟ್ ನೋಡ್ತಾ ಇದ್ದೀನಿ. ಸೊ ಇವತ್ತಿಗೆ ಲಾಸ್ಟ್ ಇವತ್ತಿಗೆ ಇಂಡು ನಾನು ಬೆಂಗಳೂರಲ್ಲಿ ಇರೋದು. ನಾಳೆಯಿಂದ ನನ್ನ ಕೆಲಸ ಕಾರ್ಯಕ್ರಮಗಳು ಇದ್ದೇ ಇರುತ್ತೆ. ಸೊ ಹಂಗಾಗಿ ಚೆನ್ನಾಗಿ ಹೋಗ್ತಾ ಇದ್ದೀನಿ. ಬಾಯ್. ನಮ್ಮ ಅಣ್ಣ ಇವಾಗ ಏನಿದು ಆರೆಂಜ್ ತಗೊಳಕ್ ಬಂದಿದ್ದಾರೆ. ಈ ಪಾಪು ಬೇಕೇ ಬೇಕಾ ಇದು ನಿನಗೆ ಮಗನೇ? ಬೇಕೇ ಬೇಕೇ ಬೇಕಂತೆ. ಸೊ ಅದಕ್ಕೆ ನಮ್ಮ ಅಣ್ಣ ಈಗ 2 kg ತಗೊಂತಿದ್ದಾರೆ. ತಾಂತಿಲ್ವಾ ಅಲ್ಲಿ ಅಣ್ಣ? ಇಷ್ಟನಾ ನಿಂಗದು? ಚೆನ್ನಾಯ್ತಾ? ತಿಂದೇ ಇಲ್ಲ, ಅದು ಹೆಂಗೆ ಹೇಳ್ತೀಯ ಚೆನ್ನಾಗಿದೆ ಅಂತ? ಕಣ್ಣಲ್ಲೇ ಅಳ್ತೆ, ಕಣ್ಣಲ್ಲೇ ಗೊತ್ತಾಗ್ಬಿಡುತ್ತೆ. ಓಕೆ, ಈಗ ನಮ್ಮ ಅಕ್ಕೆ ಏನೋ ಒಂದು ಆರ್ಡರ್ ಮಾಡಿದ್ರು, ಏನು ಅಂತ ನಮಗೂ ಸರ್ಪ್ರೈಸ್. ಅದನ್ನ ತೆಗೆದು ನೋಡ್ತಾ ಇದೀವಿ, ಏನು ಅಂತ ಕುತೂಹಲದಿಂದ ನೋಡ್ತಾ ಇದೀವಿ. ಪಾಪ ಅವ್ನು ಬೇರೆ 10ರಿಂದ 15 ಸತಿ ಫೋನ್ ಮಾಡಿದ್ನಂತೆ, ಸರ್ ತಗೊಳ್ಳಿ ಸರ್ ಪ್ಲೀಸ್ ಸರ್ ಅಂತ. ಪಾಪ ಅವ್ರು 2-3 ಸತಿ ಬಂದು ಹೋದ್ರಂತೆ. ಫಸ್ಟು ಇದನ್ನ ಓಪನು, ಆಮೇಲೆ ಇದು ಓಪನು. ಇದು ಏನು ಅಂದರೆ ಕಂಟೈನರ್ 3 ಡಿವೈಡ್ ಇದೆ. 3 ಸಾಮಾನು ಒಟ್ಟಿಗೆ ಇಟ್ಕೋಬೋದು ಅಂತ. ನೋಡಿ ಏನು ಅಂದರೆ ಕಾಫಿ ಪುಡಿ, ಟೀ ಪುಡಿ, ಸಕ್ಕರೆ ಪುಡಿ ಹಾಕತ್ತೆ. ಅದು ಸೇಮಾ?
ಅರ್ಶಿನ ಪುಡಿ, ಖಾರದ ಪುಡಿ, ಉಪ್ಪು, ಉಪ್ಪಿನ ಪುಡಿ. ಓ ಖಾರದ ಪುಡಿ ಬಿದ್ದಾಯ್ತು. ಉಪ್ಪಿನ ಪುಡಿ ಇಲ್ಲಿ ನೋಡಿ. ಆಹಾ ಸರಿಯಾಗಿದ್ದೀರ ಹೌದನಪ್ಪ, ಹೌದೇನು. ಅವನು ರಾಘು ಹೆಂಗೆ ಗೊತ್ತ, ಈಗ ಅವನು ಬಲರಾಮ, ಇವನು ಅರ್ಜುನ, ಹಂಗೆ. ಅಲ್ಲ ಅರ್ಜುನ ಇಲ್ಲವನೇ ಅಲ್ವೋ, ಅರ್ಜುನ ಆನೆ. ಅಭಿಮನ್ಯು ಭೀಮ ಎರಡು. ಅಭಿಮನ್ಯು ಭೀಮ, ಇಲ್ಲ ಕಾವೇರಿ ಐತೆ ನೀನು. ಶೂಟ್ ಮಾಡಪ್ಪ, ಮಾಡಿ ಶೂಟ್. ಟಿಷ್ಕ ಅಲ್ಲ ಬೇಡ, ತಲೆಯಿಂದ ತೆಗೆದಿರ್ಕಡೆ ನೋಡೋದು. ಗನ್ ಪಾಯಿಂಟ್ ಮಾಡು, ಗನ್ ಪಾಯಿಂಟ್ ಮಾಡು. ಟಿಷ್ಕ ಮಾಡು. ಅಯ್ಯೋ ನಿಂಗೆ ಕಣ, ನನಗೆ ದೊಡ್ಡ ಏ ಮಗು ಕೈ ಬಿಡು. ಓ ಅವನು ಬಿದಾಗ, ಅವನು ಬಿದಾಗಿದ್ದೀಗ. ಶೂಟ್ ಮಾಡ್ತೀನಿ ಅಂತ ಬಿದ್ದೋಗ್ಬೇಕಂತೀನಿ. ನಾನು ಶೂಟ್ ಮಾಡ್ತೀನಿ ಇವಾಗ. ಕುಡಿಲಿ ಇರು ಟಿಕಾ. ಎಲ್ಲ ಬಿದ್ದೋಗ್ರ, ಎಲ್ಲ ಬಿದ್ದಾಗ್ರ ಬಿಡಿ ಅದಕ್ಕೆ. ನೀನು ಸರಿ. ಏನಪ್ಪ ನನ್ನ ಮಲಗಿಸ್ಕೊಂಡಿದ್ದೀನಿ ನೀನು? ಏನಪ್ಪ ಮಲಗಿಸ್ಕೊಂಡಿದ್ದೀನಿ ನೀನು? ನಿದ್ದೆ ಬಂದ್ಬಿಡೋದಲ್ಲ ಸರಿ ಫುಲ್ಲು. ಏನಪ್ಪ ಮಾಡ್ತಿದ್ದೆ ಇಷ್ಟೊತ್ತು ನೀನು? ಊಟ ಮಾಡ್ದ? ನೋಡಿ ನಮ್ಮ ಚೆರಿ ಮೇಲೆ ಮಲಗಿದ್ದೀನಿ ನಾನು. ನೋಡು ನಾವು ಹೇಳಿದ್ವಿ ಮಾಡಮ್, ಏನಿದು ರೂಟರ್. ಏನು ಅಂದ್ರೆ ಅದು ರೂಟರ್ ಸ್ವಲ್ಪ ಬ್ರೇಕ್ ಆಗೋದು ಸಿಗ್ನಲ್ ಅಲ್ವಾ ಶಿವ? ಬ್ರೇಕ್ ಆಗ್ತಿತ್ತು, ಅದಕ್ಕೆ ಇದು ಹೊಸ ತಂದು ಹಾಕ್ತಿದ್ದಾನೆ ಶಿವು. ಇವನೇ ಇಲ್ಲೆಲ್ಲ ಮತ್ತಿಕೆರೆ ಏನದು ಇಂಟರ್ನೆಟ್ ಕಿಂಗ್ ಶಿವಪ್ಪ. ಸೊ ಇದು ಚೆನ್ನಾಗಿದೆ ಶಿವ. ಇದೆಲ್ಲ FTTH ರೂಟ್ ಇದು. ನೋಡೋಣ ಅದು ಏನು ಚೆನ್ನಾಗಿರುತ್ತೆ ಅಂತ ನೋಡ್ತೀನಿ. ಸ್ಪೀಡಾಗಿ ಇಲ್ಲದೆ ಇರಲಿ, ಈಗ ನೀವು ಯೂಸ್ ಮಾಡಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಓಕೆ ಇವಾಗ ಹಾಕ್ದ, ನೋಡೋಣ ಸ್ಪೀಡ್ ಹೆಂಗೆ ಬರುತ್ತೆ ಏನು ಅಂದ್ಬಿಟ್ಟು. ಏನಾರ ಒಂದು ಸುಲಿತಾನೆ ಇರ್ತೀಯಲ್ಲ ಕುತ್ಕೊಂಡು. ಎಲ್ಲಿಂದ ತಂದಿದ್ದು? ಎಲ್ಲಿಂದ ಅಂಗಡಿ ತಂದವ್ರೆಲ್ಲ. ನೀವು ಊರಿಗೆ ಹೋಗಿದ್ರಲ್ಲ, ಅಲ್ಲಿಂದ ತಂದ? ಅಲ್ಲ ಅಲ್ಲ ಅಲ್ಲ, ಇಲ್ಲೇನೆ ಇವಾಗ ತರಿಸಿದ್ರು. ಬೆಳಗ್ಗೆ ತಂದಿದ್ದು. ಏನು ಟಿಫನ್? ಚಪಾತಿ ಸಾಗು. ಆಂಟಿ ನೋಡಿದಾಗೆಲ್ಲ ವಿಡಿಯೋ ಮಾಡೋ ಟೈಮಲ್ಲೆಲ್ಲ ಪಾತ್ರೆ ಅಲ್ವಾ ಆಂಟಿ? ಏನ್ ತಿಂದ್ರಿ ಟಿಫನ್ ನೀವು? ಏನು ತಿಂದಿಲ್ಲ. ಯಾಕೆ? ಹೋಗಿ ತಿನ್ನೋದಲ್ವಾ ಇಲ್ಲೇ? ಏನಾರು ಆಗ್ಬಿಟ್ರೆ ಕಷ್ಟ. ತಿನ್ನೋದಿಲ್ಲ. ಹೊಟ್ಟೆ ಬಗ್ಗಲ್ಲ. ಕೆಲಸ ಇಲ್ಲಿ ನೋಡಿದ್ರೆ ಇವನೊಂಥರ ಏನು ಪೇಸ್ಟ್ ಹಿಡ್ಕೊಂಬಂದವನೆ ಕಚ್ಚಕ್ಕೆ. ನಿನಗೆ ಸ್ವಲ್ಪನಾರು ಇಲ್ಲೋಡ ಚರಿ, ಏಯ್ ಇಲ್ಲೋಡಿಲಿ, ನಿಂಗೆ ಸ್ವಲ್ಪನಾರು ಕಾಮನ್ ಸೆನ್ಸ್ ಅನ್ನೋದಿದ್ರೆ ಹಿಂಗೆ ಮಾಡ್ತಿರ್ಲಿಲ್ಲ. ಅಲ್ಲಿ ನೋಡಿದ್ರೆ ಬಾಟ್ಲು ಎಳ್ಕೊಂಬಂದಿದ್ಯಾ, ಇಲ್ಲಿ ನೋಡಿದ್ರೆ ಇದನ್ನು ಎಳ್ಕೊಂಬಂದಿದ್ಯಾ. ನಿನ್ಗೇನು ಬಂದಿರೋದು? ಓ ಅಲ್ಲುಜ್ಜಿ
ಬಾಯಿ ಮುಕ್ಕಳ್ಸೋಕ್ಕೆ ಬಾಟ್ಲು ಅಲ್ವಾ? ಓಡಿ ಓಡಪ್ಪ ಚಂದ್ರಿ, ಸಾಕು ಬಿಡಪ್ಪ. ಆಯ್ತು ತಾಳಪ್ಪ. ಇವನು ನೋಡಿದ್ರೆ ಒಂಥರ ಜಿಮ್ಗೆ ಹೋಗ್ತಾನೆ. ಇವತ್ತಿಂದ ಜಿಮ್ ಇಲ್ಲಿ ಕುತ್ಕೊಂಡು ಹೇಳ್ತೀನಿ. ಓಕೆ, ಇವತ್ತಿಂದ ನಾನು ಜಿಮ್ ಸ್ಟಾರ್ಟ್ ಮಾಡಿದ್ದೀನಿ. ವರ್ಕೌಟ್ ಅಂದರೆ ಒಂದು 3 ಡೇಸಿಂದ ಹೋಗ್ತಿದ್ದೆ. ಸೊ ವಾರ್ಮಪ್ ಮಾಡ್ತಿದ್ದೆ. ಇವತ್ತಿಂದ ಕ್ಲೀನಾಗಿ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀನಿ. ಆದಷ್ಟು ಬೇಗ ವಿಡಿಯೋನ ಹಾಕ್ತೀನಿ. ಇವಾಗ ಜಸ್ಟ್ ಹೋಗಿ ಬಂದಿದ್ದೆ. ನಾನು ಅರ್ಜುನ್ ಅಷ್ಟೇ. ನಂದು ಜಿಮ್ ಪಕ್ಕ, ಅರ್ಜುನ್ ಡ್ಯಾನ್ಸ್ ಕ್ಲಾಸು ಪಕ್ಕನೇ ಹೊಸ್ದಾಗಿ ಓಪನ್ ಆಗಿರೋದು. ತುಂಬ ಜನ ಕೇಳ್ತಿದ್ರಿ, ವೇಣು ಬ್ರೋ ಏನಕ್ಕೆ ನೀವು ವರ್ಕೌಟ್ಗೆ ಹೋಗ್ತಿಲ್ಲ, ಅರ್ಜುನ್ ಬ್ರೋ ವರ್ಕೌಟ್ಗೆ ಏನಕ್ಕೆ ಜಿಮ್ಗೆ ಹೋಗ್ತಿಲ್ಲ, ಮತ್ತು ಡ್ಯಾನ್ಸ್ ಕ್ಲಾಸ್ಗೆ ಏನಕ್ಕೆ ಹೋಗ್ತಿಲ್ಲ ಅಂತ. ವೇಣು ಬಂದ್ಬಿಟ್ಟು ನಾನು ವೇಣು ಹೋಗ್ತಿದ್ದಂಥ ಜಿಮ್ಮಲ್ಲಿ. ಸೊ ನಮ್ಗೆ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ, ಒಂದು ಚೆನ್ನಾಗೂ ಇರಲಿಲ್ಲ. ಅಲ್ಲಿ ನಮ್ಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿರ್ಲಿಲ್ಲ ಜಿಮ್ ಅಲ್ಲಿ. ಫೀಸು ಅಷ್ಟೇ ಈಸ್ಕೊಳ್ಳೋ ಥರ ಟ್ರೈನರ್ ಇರ್ತಾರೆ ಅಂತ ಹೇಳ್ತಾರೆ. ಬಟ್ ಟ್ರೈನರ್ ಬಂದು ಏನು ಇದು ಮಾಡಲ್ಲ. ಏನಂದರೆ ದುಡ್ಡು ಪರ್ಸ್ನಲ್ ಟ್ರೈನಿಂಗಿಗೆ ಅಂತ ಒಂದಷ್ಟು ದುಡ್ಡು ಕೊಟ್ಟಿರ್ತಾರೆ ಗೊತ್ತಾ. ಸೊ ಅಂಥವ್ರಿಗೆ ಮಾತ್ರನೇ ಅಲ್ಲಿ ಫುಲ್ಲು ಇದು ಮಾಡ್ತಾರೆ. ನಾವು ದುಡ್ಡು ಕೊಟ್ಟು ಟ್ರೈನರ್ ಇರ್ತಾರೆ ಅಂತ ಅಂದಮೇಲೆ ಅದಕ್ಕೂ ಸೇರಿಸೇ ನಾವು ದುಡ್ಡು ಕೊಟ್ಟಿರ್ತೀವಿ. ಸೊ ಅದಾದ್ಮೇಲೆ ಟ್ರೈನರ್ ಟ್ರೈನು ಮಾಡಲ್ಲ, ಏನು ಮಾಡಲ್ಲ, ವೇಸ್ಟು, ಕಂಪ್ಲೀಟಾಗಿ ವೇಸ್ಟ್ ಆಯಿತು. ಸೊ ನಾನು ಹಳೆ ಜಿಮ್ಗೆ ಹೋಗ್ತಿದ್ದೆ. ನನ್ನ ಜಿಮ್ಮು ನನಗೆ ಬೆಸ್ಟು. ಏನಂದರೆ ನಾನು ಓದಿ ಕಲ್ತಂಥ ಸ್ಕೂಲ್ ಅಂತಾರಲ್ಲ, ಆ ಥರ ನನ್ನ ಜಿಮ್ ಅದು. ವರ್ಕೌಟ್ ವರ್ಲ್ಡ್ ಅಂತ ತೋರಿಸ್ತೀನಿ ನಿಮ್ಗೆ, ಆದಷ್ಟು ಬೇಗ ತೋರಿಸ್ತೀನಿ ಅದನ್ನು. ಸೊ ಅದಾದಮೇಲೆ ನಾನು ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಜಾಯ್ನ್ ಆಗಿದ್ದೆ. ಆ ಡ್ಯಾನ್ಸ್ ಕ್ಲಾಸಲ್ಲಿ ಹೆಂಗೆ ಅಂತಂದರೆ ಡ್ಯಾನ್ಸ್ ಬಿಟ್ಬಿಟ್ಟು ಫುಲ್ಲು ಬರೀ ವರ್ಕೌಟೇ ಮಾಡಿಸೋರು, ಅಲ್ಲಿ ಎಕ್ಸಸೈಸ್ ಮಾಡಿಸೋರು, ಡ್ಯಾನ್ಸ್ ಮಾಡಿಸ್ತಿರ್ಲಿಲ್ಲ. ಸೊ ಈಗ ನಮ್ಮ ಫ್ರೆಂಡೇ ನಮ್ಮ ಜೊತೆ ಶಾರ್ಟ್ ಮೂವಿ ಮಾಡಿದವನೇ ಒಬ್ಬ ನಿಯಾಜ್ ಅಂತ ಫ್ರೆಂಡು. ಸೊ ಅವನದೇ ಡ್ಯಾನ್ಸ್ ಕ್ಲಾಸು. ಇವನ್ ಜಿಮ್ಮೆ ಅವನು ಜಿಮ್ ಬರ್ತಿದ್ದು. ಅದ್ರ ಪಕ್ಕನೇ ಓಪನ್ ಮಾಡಿದ್ದಾರೆ ಇವಾಗ. ಸಕ್ಕದಾಗೈತೆ ಡ್ಯಾನ್ಸ್ ಕ್ಲಾಸು. ಎಲ್ಲ ಶೇರ್ ಮಾಡ್ತೀವಿ, ಜಿಮ್ಮು ಮತ್ತೆ ಡ್ಯಾನ್ಸ್ ಕ್ಲಾಸ್ ಎರಡು ಶೇರ್ ಮಾಡ್ತೀವಿ. ಸೊ ಮತ್ತಿಕೆರೆಯಲ್ಲಿ ಯಾರ್ಯಾರು ಇದ್ದೀರಾ, ಡ್ಯಾನ್ಸ್ ಕ್ಲಾಸ್ ಸೇರ್ಬೇಕು ಅನ್ಕೊಂಡಿದ್ದೀರಾ, ಇದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ಖಂಡಿತ ಸೇರಿಸ್ತೀವಿ. ಸೊ ಕರ್ಕೊಂಡು ಹೋಗ್ತೀವಿ. ನಮ್ಮ ಕಡೆಯಿಂದ ಅಂದ್ರೆ ಒಂದು ಸ್ವಲ್ಪ ಡಿಸ್ಕೌಂಟು ಕೊಡ್ತಾರೆ. ಸೊ ಜಿಮ್ಗೂ ಅಷ್ಟೇ, ಯಾರು ನನ್ನ ಜೊತೆ ಬರ್ತೀರಾ, ವರ್ಕೌಟ್ ಮಾಡ್ತೀರಾ, ಬನ್ನಿ ಮಾಡೋಣ ವರ್ಕೌಟ್ನ. ಸೊ ಓಕೆ, ಅದನ್ನ ಕಂಪ್ಲೀಟಾಗಿ ನಾವು ನಿಮಗೆ ತೋರಿಸ್ತೀವಿ. ನಿನ್ನೆ ನಾನು ಹೋಗಿ ಬಂದೆ ಡ್ಯಾನ್ಸ್ ಕ್ಲಾಸ್ಗೆ. ನಿನ್ನೆ ಅಂದರೆ ಡೆಮೋ ಇತ್ತು. ಸೊ ಡೆಮೋ ಕ್ಲಾಸಲ್ಲಿ ಒಂದಷ್ಟು ಜನ ಬಂದಿರ್ತಾರೆ, ಇನ್ನು ನಮ್ಗೆ ಯಾರೂ ಗೊತ್ತೂ ಇರಲ್ಲ. ಸೊ ಅದಕ್ಕೋಸ್ಕರ ನಿನ್ನೆ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಖಂಡಿತವಾಗ್ಲೂ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಓಕೆ ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ಓಕೆ, ಇವತ್ತು ವೇಣು ನಮ್ಮ ಚೆರಿಗೆ ಸ್ನಾನ ಮಾಡಿಸ್ತಿದ್ದಾನೆ. ನೀಟಾಗಿ 2 ಕೈಯಲ್ಲೂ ತಿಕ್ಕ ಆ ಮಗು, ಹಂಗೆ ನೀಟಾಗಿ ಸ್ನಾನ ಮಾಡಿಸು. ಚೆರಿ ಎಲ್ಲಡಪ್ಪ. ಏಯ್ ಓಕೆ, ಈಗ ಸ್ನಾನ ಮಾಡಿಸು, ಆಮೇಲೆ ಸಿಗೋದ ಏನು. ಓಕೆ, ಇವಾಗ ನಾವು ನಮ್ಮ ಅಣ್ಣ ಅವ್ರ ಮನೆಗೆ ಬಂದಿದ್ದೀವಿ. ಏನಕ್ಕೆ ಅಂತ ಅಂದರೆ ಮನೇಲಿ ಮಟನ್ ಸಾರು ಮಾಡಿದ್ರು. ಇವತ್ತು ಮಂಗಳವಾರ ಆದ ಕಾರಣ ನಮ್ಮ ಅತ್ತಿಗೆ ತಿನ್ನಲ್ಲ ನಾನ್ ವೆಜ್ಜು. ಸೊ ಅದಕ್ಕೆ ನಮ್ಮ ಅಣ್ಣಗೆ ನಾನ್ ವೆಜ್ ಗತಿ ಇರಲಿಲ್ಲ ಪಾಪ ಇವತ್ತು. ಅದಕ್ಕೆ ಮನೇಲಿ ಮಟನ್ ಮಾಡಿದ್ವಿ, ತಗೊಬಂದ್ವಿ ತಿನ್ನಲಿ ಅಂತ. ನೋಡಿದ್ರೆ ತಿಂದಿಲ್ಲ, ಮಾಡಿಲ್ಲ. ಮಳೆಯಲ್ಲಿ ನೆನ್ಕೊಂಡ್ಬಂದಿದ್ದೀವಿ. ಸೊ ಹನಿ ತಿಂತವನೆ. ಹನಿಗೆ ಹಾಕ್ರ ಸುಮ್ ಹಾಕ್ರ. ಹನಿ ಊಟ ಇದು 3ನೇ ರೌಂಡ್ ಊಟ. ನಾಳೆ ಬೆಳಿಗ್ಗೆ ಪಾಪ ಚೆನ್ನಾಗಿ ಹೋಗ್ತಾನೆ. ಹಾಯ್ ವರ್ಷ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸೊ ಇನ್ನೂ ಯಾರೆಲ್ಲ ನಮ್ಮನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ತಿಲ್ಲ, ಬೇಗ ಹೋಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಫಾಲೋ ಮಾಡ್ಕೊಳ್ಳಿ. ಓಕೆ, ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮೆಲ್ರಿಗೂ ಸಿಗೋವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.